ನನಗೆ ಒಂದು ಗೊತ್ತಾಗ್ತಿಲ್ಲ, ಇವರಿಗೆ ಬೇರೆ ದಿನಗಳು ಸಿಗ್ತವಾ ಇಲ್ವಾ? ಇದೇ ಡೇಟ್ಗೆ ಬಂದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ, 300-350 ಕೋಟಿ ಕಲೆಕ್ಷನ್ ಮಾಡುತ್ತೆ ಅನ್ನೋ ನಂಬಿಕೆ ಇದೆಯಾ ಇವರಿಗೆ? ಯಾಕೆಂದ್ರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇನೆ ಅಂದ್ರೆ, ಇವತ್ತು ಪೆದ್ದಿ ಅಂಡ್ ಕೆಡಿ ಸಿನಿಮಾ ಎರಡೂ ಒಂದೇ ದಿನ ಬರ್ತಾ ಇದೆ. ರಾಮ್ ಚರಣ್ ಅವರ ಸಿಕ್ಕಾಪಟ್ಟೆ ಹೈಪ್ ಇರುವ ಸಿನಿಮಾನೇ ಅಂತಾನೆ ಹೇಳ್ಬಹುದು. ಪೆದ್ದಿ ಸಿನಿಮಾ ತೆಲುಗು ಮತ್ತು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇರುವ ಸಿನಿಮಾ ಆಗಿದೆ. ಯಾಕೆಂದ್ರೆ ಪೆದ್ದಿ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಸರ್ ಅವರು ಕೂಡ ಯಾಕೆ ಮಾಡ್ತಾ ಇದ್ದಾರೆ. ಫ್ಲಾಪ್ ಆದ ನಂತರ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿರುವ ಕೆಡಿ ಸಿನಿಮಾ ಥಿಯೇಟರ್ ನಲ್ಲಿ ನೋಡೋಕೆ ಕಾಯ್ತಾ ಇದ್ದಾರೆ. ಮತ್ತೆ ಕೆಡಿ ಸಿನಿಮಾದಲ್ಲಿ ನಮ್ಮ ಸುದೀಪ್ ಸರ್ ಕೂಡ ಅವರು ಯಾಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ನಡೀತಾ ಇದೆ ಕೆಡಿ ಸಿನಿಮಾ ಮೇಲೆ. ಯಾಕೆಂದ್ರೆ ಸಾಂಗ್ ಕೆಲವೊಬ್ಬರಿಗೆ ಇಷ್ಟ ಆಗ್ಲಿಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಯ್ತು. ಆ ಸಾಂಗ್ ನಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಬರೆದಿದ್ದಾರೆ ಅಂತ ಕಾಂಟ್ರವರ್ಸಿ ನಡೀತಾ ಇದೆ. ಆದುದರಿಂದ ಸಾಂಗ್ ನ ಡಿಲೀಟ್ ಆಯ್ತು. ಪ್ರೇಮ್ ಸರ್ ಅವರು ಅದನ್ನು ರೀಕ್ರಿಯೇಟ್ ಮಾಡಿ ಒಳ್ಳೆ ಸಾಂಗ್ ಮೂಲಕ ನಿಮ್ ಮುಂದೆ ಬರ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನ್ ಮಾತ್ರ ನೋಡೋದು ಫಸ್ಟ್ ಕೆಡಿ ಸಿನಿಮಾನ, ಆಮೇಲೆ ಪೆದ್ದಿ ಸಿನಿಮಾ ನೋಡ್ತೀನಿ. ನೋಡ್ಬೇಕು ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅಂತ. ನಿಮ್ಮ ಪ್ರಕಾರ ಇವೆರಡು ಸಿನಿಮಾದಲ್ಲಿ ಯಾವ ಸಿನಿಮಾ ಸೋಲುತ್ತೆ, ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಮತ್ತೆ ಯಾವ ಸಿನಿಮಾಕ್ಕೆ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಬೇಕಾದರೆ ನಮ್ಮ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಸೊ ಮಚ್.